ನಿನ್ನೆ ದಿವಸ ಪರಮಾಧಿಕಾರ ಅಂದರೆ ಏನು, ಪರಮಾಧಿಕಾರ ಅನ್ನುವ ಶಬ್ದಕ್ಕೆ ಮೂಲ ಪದ ಯಾವುದು, ಪರಮಾಧಿಕಾರದ ವ್ಯಾಖ್ಯಾನಗಳೇನು ಅನ್ನೋದನ್ನು ನೋಡಿದ್ವಿ. ಈಗ ಪರಮಾಧಿಕಾರದ ಲಕ್ಷಣಗಳು. ಈ ಪರಮಾಧಿಕಾರ ಎನ್ನುವುದು ರಾಜ್ಯದ ಸರ್ವಶ್ರೇಷ್ಠ ಅಧಿಕಾರ. ಇದರ ಅರ್ಥ ಏನು? ಯಾರೂ ಪ್ರಶ್ನಿಸಲಾರದ ರಾಜ್ಯಕ್ಕಿರುವ ಶ್ರೇಷ್ಠ ಅಧಿಕಾರವನ್ನು ಪರಮಾಧಿಕಾರ ಅಂತೇಳಿ ಕರೀತೇವೆ. ಇಂಥ ಒಂದು ಅಧಿಕಾರ ತನ್ನದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಲಕ್ಷಣಗಳನ್ನು ಹೊಂದಿದೆ. ಈ ಪರಮಾಧಿಕಾರ ಏನದು ಅಂದರೆ ರಾಜ್ಯದ ಸರ್ವಶ್ರೇಷ್ಠ ಇಚ್ಛಾಶಕ್ತಿಯೇ ಪರಮಾಧಿಕಾರ. ರಾಜ್ಯದ ಸರ್ವಶ್ರೇಷ್ಠ ಇಚ್ಛಾಶಕ್ತಿಯೇ ಪರಮಾಧಿಕಾರ. ಈ ಇಚ್ಛಾಶಕ್ತಿ ಇರುವುದು ಕೇವಲ ರಾಜ್ಯಕ್ಕೆ ಮಾತ್ರ. ರಾಜ್ಯವನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ ಪರಮಾಧಿಕಾರ ಇಲ್ಲ. ಪರಮಾಧಿಕಾರ ಇರುವುದು ಕೇವಲ ರಾಜ್ಯಕ್ಕೆ ಮಾತ್ರ. ಈ ರಾಜ್ಯ ಕಾನೂನುಗಳನ್ನು ರಚಿಸಿ ಅವುಗಳನ್ನು ಜಾರಿಗೆ ತಂದು ಅವುಗಳ ಉಲ್ಲಂಘನೆಯಾದಂಥ ಸಂದರ್ಭದಲ್ಲಿ ತಾನು ವಿಚಾರಣೆಗೆ ಒಳಪಡಿಸಿ ದಂಡಿಸುವ ಶಕ್ತಿಯನ್ನು, ದಂಡಿಸುವ ಅಧಿಕಾರವನ್ನು ಪಡೆದಿರ್ತಕ್ಕಂಥದ್ದು ಈ ಪರಮಾಧಿಕಾರದ ಮುಖಾಂತರ. ಮತ್ತು ರಾಜ್ಯವು ಜಾರಿಗೊಳಿಸುವ, ರಾಜ್ಯವು ರಚನೆ ಮಾಡತಕ್ಕಂಥ ಪ್ರತಿಯೊಂದು ಕಾನೂನನ್ನು ಕೂಡ ಬಲವಂತವಾಗಿ ಆದರೂ ಸರಿಯೇ ಜಾರಿಗೊಳಿಸುವ ಶಕ್ತಿಯನ್ನು ಹೊಂದಿರತಕ್ಕಂಥ ಅಧಿಕಾರ ಪರಮಾಧಿಕಾರ. Why we are obedient to the government, why we are obedient to our laws, because we have a fear of punishment. ನಾವು ರಾಜ್ಯಕ್ಕೆ ಮತ್ತು ರಾಜ್ಯದ ಕಾನೂನುಗಳಿಗೆ ನಾವು ಯಾಕೆ ವಿಧೇಯರಾಗಿದ್ದೀವಿ ಅಂತಂದರೆ, ಕೆಲವು ಕಾನೂನುಗಳಿಗೆ ನಾವು ಸ್ವ ಇಚ್ಛೆಯಿಂದಲೂ, ಕೆಲವು ಕಾನೂನುಗಳಿಗೆ ನಾವು ಹೆದರಿಕೆಯಿಂದಲೂ ವಿಧೇಯರಾಗಿದ್ದೇವೆ. ಕಾರಣ ಶಿಕ್ಷೆಯ ಭಯ. ಅದರ ಸರ್ಕಾರಕ್ಕೆ ಇರುವ ದಂಡನೆಯ ಅಧಿಕಾರ ಏನಿದೆಯಲ್ಲ, ಆ ದಂಡನೆಯ ಅಧಿಕಾರಕ್ಕೆ ನಾವು ಹೆದರ್ತಾ ಇದ್ದೇವೆ. ಆ ಶಿಕ್ಷೆಗೆ ಹೆದರಿಯಾದರೂ ಸರಿಯೇ ನಾವು ಆ ರಾಜ್ಯದ ಕಾನೂನನ್ನು, ರಾಜ್ಯದ ನಿಯಮಗಳನ್ನು ನಾವೇನು ಮಾಡ್ತಾ ಇದ್ದೇವೆ, ವಿಧೇಯತೆಯಿಂದ ಅನುಸರಿಸ್ತಾ ಇದ್ದೇವೆ, ಅವುಗಳಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೇವೆ, ಪಾಲನೆಯನ್ನು ಮಾಡ್ತಾ ಇದ್ದೇವೆ. ಅಂಥ ಒಂದು ಶಕ್ತಿ ಪರಮಾಧಿಕಾರ. ಈ ಪರಮಾಧಿಕಾರದ ಕೆಲವು ಲಕ್ಷಣಗಳು ಇದ್ದಾವೆ. ಆ ಲಕ್ಷಣಗಳು ಯಾವುವು ಅನ್ನೋದನ್ನು ನೋಡೋಣ. ಮೊದಲಿಗೆ ಸ್ಥಿರತೆ, ಅವಿಭಾಜ್ಯತೆ, ಸಮಗ್ರತೆ, ಅವರ್ಗೀಯತೆ, ಸರ್ವವ್ಯಾಪಕತೆ, ಮೂಲ ಸ್ವರೂಪ. ಇಷ್ಟು ಲಕ್ಷಣಗಳನ್ನು ಹೊಂದಿದೆ ಪರಮಾಧಿಕಾರ. ಮೊದಲನೇದು ಈಗ ಸ್ಥಿರತೆ. ಪರಮಾಧಿಕಾರ ಶಾಶ್ವತವಾದದ್ದು. ಎಲ್ಲಿಯವರೆಗೆ ರಾಜ್ಯ ಇರುತ್ತದೆಯೋ ಅಲ್ಲಿಯವರೆಗೆ ಪರಮಾಧಿಕಾರವಿರುತ್ತದೆ. ಒಂದು ರಾಜ್ಯ ತನ್ನ ಪರಮಾಧಿಕಾರವನ್ನು ಕಳೆದುಕೊಂಡ ಕೂಡಲೇ ತಾನು ನಶಿಸಿ ಹೋದಂತೆ. ಪರಮಾಧಿಕಾರ ಎಲ್ಲಿಯವರೆಗೆ ರಾಜ್ಯದ ಜೊತೆಗೆ ಇರುತ್ತದೆಯೋ ರಾಜ್ಯ ಅಲ್ಲಿಯವರೆಗೆ ಬದುಕಿರುತ್ತದೆ, ಜೀವಂತವಾಗಿರುತ್ತದೆ, ಕಾರ್ಯಚಟುವಟಿಕೆಗಳನ್ನು ನಡೆಸ್ತಾ ಇರುತ್ತದೆ. When a state lost the sovereignty, the entire state system will be collapsed. ಒಂದು ರಾಜ್ಯತ್ವ ಮತ್ತು ಒಂದು ವ್ಯವಸ್ಥೆ ಏನಿದೆಯಲ್ಲ, ಆ ರಾಜ್ಯ ವ್ಯವಸ್ಥೆ ಸಂಪೂರ್ಣವಾಗಿ ಕೊಲ್ಯಾಪ್ಸ್ ಆಗ್ತದೆ, ಮುರಿದು ಬಿದ್ದು ಹೋಗ್ತದೆ. ಕಾರಣ ದೇರ್ ಇಸ್ ನೋ ಸಾವರ್ನಿಟಿ. ಅಲ್ಲಿ ಪರಮಾಧಿಕಾರ ಇರೋದಿಲ್ಲ. ರಾಜ್ಯದ ಮೂಲಾಂಶಗಳಲ್ಲಿ ನಾವು ಅದನ್ನು ಭಾಳಷ್ಟು ಒತ್ತಿ ಹೇಳಿಬಿಟ್ಟಿದ್ದೇನೆ. ರಾಜ್ಯದ ಬಹುಮುಖ್ಯ ಮೂಲಾಂಶ ಪರಮಾಧಿಕಾರ. ಅತ್ಯಂತ ಮೂಲವಾದಂಥ ಮೂಲಾಂಶ ಪರಮಾಧಿಕಾರ. ಪರಮಾಧಿಕಾರವಿಲ್ಲದ ಹೊರತು ಯಾವುದೇ ರಾಜ್ಯ ತನ್ನ ಅಸ್ತಿತ್ವವನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪರಮಾಧಿಕಾರವು ರಾಜ್ಯದಷ್ಟೇ ಶಾಶ್ವತ.
ಎಲ್ಲಿಯವರೆಗೆ ರಾಜ್ಯ ಇರ್ತದೆಯೋ ಅಲ್ಲಿಯವರೆಗೆ ಪರಮಾಧಿಕಾರವು ಜೀವಂತವಾಗಿ ಇರ್ತದೆ. ಸರ್ಕಾರದ ಬದಲಾವಣೆಯಿಂದ ಪರಮಾಧಿಕಾರವು ನಾಶ ಆಗ್ತದೆಯೇ? ಸರ್, ಸರ್ಕಾರ ಬಿದ್ದೋದ್ರೆ ಅದನ್ನು ಚಲಾವಣೆ ಮಾಡ್ತಕ್ಕಂಥವ್ರು, ಪರಮಾಧಿಕಾರವನ್ನು ಚಲಾವಣೆ ಮಾಡ್ತಕ್ಕಂಥವ್ರು ಅಧಿಕಾರದಿಂದ ಕೆಳಗೆ ಇಳಿತಾರೆ ಅಷ್ಟೇ. ರಾಜ್ಯಕ್ಕಿರುವ ಪರಮಾಧಿಕಾರ ಯಾವ ಕಾರಣಕ್ಕೂ ಕೂಡ ಅಲ್ಲಿ ನಾಶ ಆಗಿರುವುದಿಲ್ಲ. ಬ್ರಿಟನ್ ದೇಶದಲ್ಲಿ ಒಂದು ನಾಣ್ಣುಡಿ ಇದೆ. ಅಲ್ಲಿನ ಬ್ರಿಟನ್ನಿನ ರಾಜ ಅಥವಾ ರಾಣಿ ತೀರಿ ಹೋದಂಥ ಸಂದರ್ಭದಲ್ಲಿ ಒಂದು ನಾಣ್ಣುಡಿಯನ್ನು ಹೇಳಲಾಗುತ್ತದೆ. ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದಿ ಕಿಂಗ್. ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದಿ ಕಿಂಗ್. ಅಂದರೆ ಇಲ್ಲಿ ಕಿಂಗ್ ಈಸ್ ಡೆಡ್, ಕಿಂಗ್ ಈಸ್ ಡೆಡ್, ಲಾಂಗ್ ಲಿವ್ ದಿ ಕಿಂಗ್ ಅಂತ ಹೇಳ್ತಾ. ಈ ಕಿಂಗ್ ಯಾವುದು? ಈ ಕಿಂಗ್ ಯಾವುದು? ಈ ಕಿಂಗ್ ಯಾವುದು? ಈ ಕಿಂಗ್ ಯಾವುದು? ಕಿಂಗ್ ಈಸ್ ಡೆಡ್, ರಾಜನು ಸತ್ತಿದ್ದಾನೆ, ರಾಜತ್ವವು ಮುಂದುವರೆಯಲಿ. ರಾಜನು ಸತ್ತಿದ್ದಾನೆ, ರಾಜತ್ವವು ಮುಂದುವರಿಯಲಿ ಅಂತಕ್ಕಂಥ ಅರ್ಥ ಅದು. ರಾಜ ಸತ್ತು ಹೋಗಿರ್ತಾನೆ, ರಾಜರುಗಳು ಬರ್ತಾರೆ, ಆಡಳಿತಗಾರರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಇವತ್ತು ಯಾರೋ ಒಬ್ಬ ಸರ್ಕಾರದಲ್ಲಿ ಕೂತ್ಕೊಂಡು ಅಧಿಕಾರವನ್ನು ನಡೆಸ್ತಾ ಇರ್ತಾರೆ, ಪ್ರಧಾನಮಂತ್ರಿ ಆಗಿರ್ತಾರೆ, ಮುಖ್ಯಮಂತ್ರಿಗಳಾಗಿರ್ತಾರೆ, ಕ್ಯಾಬಿನೆಟ್ ದರ್ಜೆಯ ಸಚಿವರುಗಳಾಗಿರ್ತಾರೆ. ಅವರ ಅವಧಿ ಮುಗಿತದೆ, ಅವರು ಹೋಗ್ತಾರೆ, ಮತ್ತೆ ಹೊಸದರು ಬರ್ತಾರೆ. ಇಟ್ ಈಸ್ ಎ ಕಂಟಿನ್ಯೂಸ್ ಪ್ರೊಸೆಸ್. ಆದರೆ ಪರಮಾಧಿಕಾರ ಹೋಗೋದು ಇಲ್ಲ, ಬರೋದು ಇಲ್ಲ. ಅದೊಂದು ಶಾಶ್ವತವಾಗಿರ್ತಕ್ಕಂಥದ್ದು. ಅದು ಶಾಶ್ವತವಾಗಿ ರಾಜ್ಯದ ಜೊತೆಗೆ ಇರ್ತದೆ. ಆ ಕಾರಣಕ್ಕಾಗಿ ಪರಮಾಧಿಕಾರ ಏನದು? ಸ್ಥಿರವಾಗಿ ಇರ್ತಕ್ಕಂಥದ್ದು. ಪರಮಾಧಿಕಾರ ನಿರಂತರವಾಗಿ ಕೂಡ ಇರ್ತದೆ. ಪರಮಾಧಿಕಾರ ನಿರಂತರವಾಗಿ ಕೂಡ ಇರ್ತದೆ. ರಾಜ್ಯ ವಿದೇಶಿಯರ ಆಕ್ರಮಣಕ್ಕೆ ಒಳಗಾಗಿ ಕೆಲವು ಭೂಭಾಗಗಳನ್ನು ಅವರು ವಶಪಡಿಸಿಕೊಂಡಾಗ, ಒಂದು ದೇಶದ ಕೆಲವೊಂದಿಷ್ಟು ಭೂಭಾಗಗಳನ್ನು ವಿದೇಶಿಗಳು ಆಕ್ರಮಣವನ್ನು ಮಾಡಿ ಒಂದಿಷ್ಟು ಭೂಪ್ರದೇಶವನ್ನು ಅವರು ಆಕ್ರಮಿಸಿಕೊಳ್ತಾರೆ ಅಂತ ಇಟ್ಕೊಳ್ಳಿ. ಆ ಭೂಭಾಗದ ಮೇಲೆ ರಾಜ್ಯ ತನ್ನ ಅಧಿಕಾರವನ್ನು ಕಳ್ಕೊಳ್ತದೆ ಅಷ್ಟೇ. ಆ ಭೂಭಾಗದ ಮೇಲೆ ತನ್ನ ಅಧಿಕಾರವನ್ನು ರಾಜ್ಯ ಕಳ್ಕೊಳ್ತದೆ ಅಷ್ಟೇ. ಆದರೆ ಪರಮಾಧಿಕಾರವನ್ನು ಯಾವತ್ತೂ ಕೂಡ ಕಳ್ಕೊಳ್ಳಲ್ಲ. ಆ ಭಾಗದ ಮೇಲೆ ತನ್ನ ಪರಮಾಧಿಕಾರವನ್ನು ಕಳ್ಕೊಂಡಿರ್ತದೆ. ಆದರೆ ಒಂದು ಇಡೀ ರಾಜ್ಯ ವ್ಯವಸ್ಥೆ ಇನ್ನೂ ಕೂಡ ಏನಾಗಿರ್ತದೆ? ಮುಂದುವರಿತಾ ಇರ್ತದೆ. ಅದು ಹಾಗೆಯೇ ಸ್ಥಿರವಾಗಿ ಇರ್ತದೆ. ಈ ಕಾರಣಕ್ಕಾಗಿ ಪರಮಾಧಿಕಾರವು ಒಂದು ಸ್ಥಿರವಾಗಿರ್ತಕ್ಕಂಥದ್ದು, ರಾಜ್ಯದ ಜೊತೆಗೆ ಇರ್ತಕ್ಕಂಥದ್ದು. ರಾಜ್ಯದ ನಾಶದ ಜೊತೆಗೆ ಪರಮಾಧಿಕಾರ ನಾಶ ಆಗ್ತದೆ. ಇಲ್ಲವೇ ಪರಮಾಧಿಕಾರದ ನಾಶದ ಜೊತೆಗೆ ಒಂದು ರಾಜ್ಯವೂ ಕೂಡ ನಶಿಸಿ ಹೋಗ್ತದೆ. ಅಂಥ ಒಂದು ಅಧಿಕಾರ ಪರಮಾಧಿಕಾರ ಆಗಿರ್ತದೆ. ಇನ್ನು ಎರಡನೇದು ಅವಿಭಾಜ್ಯತೆ. ಈ ಪರಮಾಧಿಕಾರವನ್ನು ವಿಭಜನೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆಯೇ? ಪರಮಾಧಿಕಾರವನ್ನು ವಿಭಜನೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆಯಾ? ಇಲ್ಲ. ಈ ಪರಮಾಧಿಕಾರವನ್ನು ವಿಭಜಿಸಿದರೆ ಅದನ್ನು ನಾಶಪಡಿಸಿದಂತೆಯೇ ಸರಿ. ಒಂದು ರಾಜ್ಯಕ್ಕಿರುವ ಪರಮಾಧಿಕಾರವನ್ನು ನಾವು ಎಷ್ಟು ಭಾಗಗಳಾಗಿ ವಿಭಜನೆ ಮಾಡ್ತಾ ಹೋಗ್ತೇವೋ ಅಷ್ಟು ರಾಜ್ಯಗಳು ಹೊಸದಾಗಿ ಹುಟ್ಕೊಳ್ತಾ ಹೋಗ್ತವೆ. ಒಂದೇ ರಾಜ್ಯ ಆಗಿರೋದಿಲ್ಲ. ಅದು ಎಷ್ಟು ಭಾಗಗಳಾಗಿ ಪರಮಾಧಿಕಾರವನ್ನು ವಿಭಜನೆಗೆ ಒಳಪಡಿಸ್ತಾ ಹೋಗ್ತೇವೋ ಅಷ್ಟು ರಾಜ್ಯಗಳು ಹೊಸದಾಗಿ ಹುಟ್ಟುತ್ತಾ ಹೋಗ್ತವೆ. ಅದನ್ನು ವಿಭಜನೆಗೆ ಒಳಪಡಿಸಿದರೆ ಪರಮಾಧಿಕಾರ ಸಂಪೂರ್ಣವಾಗಿ ನಾಶವಾಗಿ ಹೋಗ್ತದೆ. ಇನ್ನು ಪರಮಾಧಿಕಾರ ಅಂತಕ್ಕಂಥದ್ದು ವಿಭಜನೆಗೆ ಒಳಪಡಿಸಿದರೆ ಆ ರಾಜ್ಯವನ್ನು ನಾವು ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗ್ತದೆಯೇ ಅಂತಂದರೆ ಅದು ಕಲ್ಪನಾತೀತವಾದಂಥ ರಾಜ್ಯ ಆಗ್ತದೆ. ಮೊದಲಿದ್ದಂಥ ಒಂದು ರಾಜ್ಯದ ಒಂದು ವ್ಯವಸ್ಥೆಯಲ್ಲಿ ಇರೋದಿಲ್ಲ. ಛಿದ್ರ ಛಿದ್ರವಾಗಿ ಹೊಸ ಹೊಸ ದೇಶಗಳ, ಹೊಸ ಹೊಸ ರಾಜ್ಯಗಳ ಉಗಮ ಆಗಲಿಕ್ಕೆ ಕಾರಣ ಆಗ್ತದೆ. ಈ ಎರಡು ಭಾಗಗಳಾಗಿ ವಿಭಜನೆಯನ್ನು ಮಾಡಿದರೆ 2 ರಾಜ್ಯಗಳು, 3 ಭಾಗಗಳಾಗಿ ವಿಭಜನೆಯನ್ನು ಮಾಡಿದರೆ 3 ಭಾಗಗಳಾಗಿ ಅದನ್ನು ನಾವು ಏನು ಮಾಡ್ತೇವೆ? ವಿಭಜನೆಯನ್ನು ಮಾಡಿದಂತಾಗ್ತದೆ. ಆ ಕಾರಣಕ್ಕಾಗಿ ಪರಮಾಧಿಕಾರ ಎಂತಕ್ಕಂಥದ್ದು ಅವಿಭಾಜ್ಯವಾದದ್ದು. ಅದನ್ನು ವಿಭಜನೆ ಮಾಡಲಿಕ್ಕೆ ಬರೋದಿಲ್ಲ. ಇನ್ನು ಗೆಟಲ್ರವರು ಹೇಳುವಂತೆ ಪರಮಾಧಿಕಾರವು ಅನಿರ್ಬಂಧಿತವಾಗಿಲ್ಲದಿದ್ದರೆ ರಾಜ್ಯಕ್ಕೆ ಅಸ್ತಿತ್ವವಿರುವುದಿಲ್ಲ. ಪರಮಾಧಿಕಾರವು
ಅನಿರ್ಬಂಧಿತವಾಗಿರಬೇಕು. ಒಂದು ವೇಳೆ ಪರಮಾಧಿಕಾರವು ಅನಿರ್ಬಂಧಿತವಾಗಿರದಿದ್ದರೆ ರಾಜ್ಯ ಅಸ್ತಿತ್ವದಲ್ಲಿ ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಗೆಟಲ್ ಅಂತಕ್ಕಂಥ ಒಬ್ಬ ರಾಜನೀತಿ ಚಿಂತಕರು ಅಭಿಪ್ರಾಯವನ್ನು ಪಡ್ತಾರೆ. ಏನಿದು ಅನಿರ್ಬಂಧಿತ ಪರಮಾಧಿಕಾರ ಅಂದರೆ ಒಂದು ರಾಜ್ಯವು ತನ್ನ ವ್ಯಾಪ್ತಿ ಪ್ರದೇಶದ ಒಳಗೆ, ಗಡಿ ಪ್ರದೇಶದ ಒಳಗೆ ಇರುವ ಎಲ್ಲ ವ್ಯಕ್ತಿಗಳು, ಪ್ರಜೆಗಳು, ಸಮೂಹಗಳು, ಸಂಘಗಳು ಎಲ್ಲ ವಿಷಯಗಳ ಮೇಲೆ ಯಾವುದೇ ನಿಯಂತ್ರಣಗಳಿರದಷ್ಟು ಪ್ರಮಾಣದ ಅಧಿಕಾರವನ್ನು ಅದು ಹೊಂದಿರ್ತದೆ. ಅದು ಹಾಗೆ ಹೊಂದಿರಬೇಕು. ಯಾವುದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದ ನಿಯಮಗಳನ್ನು ರಚನೆ ಮಾಡುವ, ಯಾವುದೇ ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿರುವ, ಯಾವುದೇ ಸಂಘ ಸಂಸ್ಥೆಯ ಚಟುವಟಿಕೆಗಳನ್ನು ನಿಯಂತ್ರಣದಲ್ಲಿರುವ, ನಿರ್ಬಂಧಕ್ಕೆ ಒಳಪಡಿಸುವ ಅಧಿಕಾರವೂ ರಾಜ್ಯಕ್ಕೆ ಇರಬೇಕು. ಅದನ್ನು ಅನಿರ್ಬಂಧಿತ ಪರಮಾಧಿಕಾರ ಅಂತ ಕರೀತೇವೆ. ಹಾಗಾಗಿ ಪರಮಾಧಿಕಾರವು ಅವಿಭಾಜ್ಯವಾದದ್ದು, ಅದನ್ನು ವಿಭಜನೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಪರಮಾಧಿಕಾರವು ಸಮಗ್ರವಾದದ್ದು ಮತ್ತು ಅನಿರ್ಬಂಧಿತವಾದದ್ದು. ತನ್ನ ಭೂಪ್ರದೇಶದ ಒಳಗೆ ಇರತಕ್ಕಂಥ ಎಲ್ಲ ಸಂಘ ಸಂಸ್ಥೆಗಳ ಮೇಲೆ ತನ್ನ ಅಧಿಕಾರವನ್ನು ಚಲಾಯಿಸತಕ್ಕಂಥ ಶಕ್ತಿಯನ್ನು ಅದು ಹೊಂದಿರ್ತವೆ. ಪರಮಾಧಿಕಾರಕ್ಕೆ ಯಾವುದೇ ಇತಿ ಮಿತಿಗಳು ಅಂತಕ್ಕಂಥವಿಲ್ಲ. There is no controls on the sovereignty of state. The sovereignty itself a control to whole state. ಪರಮಾಧಿಕಾರದ ಮೇಲೆ ಯಾವುದೇ ನಿಯಂತ್ರಣಗಳಿಲ್ಲ. ಪರಮಾಧಿಕಾರವೇ ರಾಜ್ಯದ ಮೇಲೆ ನಿಯಂತ್ರಣಗಳನ್ನು ಸಾಧಿಸತಕ್ಕಂಥ ಒಂದು ಶಕ್ತಿ. ಪರಮಾಧಿಕಾರವೇ ರಾಜ್ಯವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ತಕ್ಕಂಥ ಒಂದು ಶಕ್ತಿ. ಪರಮಾಧಿಕಾರವನ್ನು ನಿಯಂತ್ರಣದಲ್ಲಿ ಇಡತಕ್ಕಂಥ ಯಾವುದೇ ಶಕ್ತಿ ಆಗಲಿ, ಅಂಥ ಯಾವುದೇ ಒಂದು ವ್ಯವಸ್ಥೆ ಆಗಲಿ ಒಂದು ರಾಜ್ಯದ ವ್ಯಾಪ್ತಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಆಂತರಿಕವಾಗಿ ಪರಮಾಧಿಕಾರವು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ನಿರಂಕುಶವಾಗಿ ವರ್ತನೆ ಮಾಡತಕ್ಕಂಥ ಅವಕಾಶಗಳಿದ್ದಾವೆ. ಆಂತರಿಕವಾಗಿ ತನ್ನ ಪ್ರಜೆಗಳ ಮೇಲೆ ತಾನು ನಿರಂಕುಶ ನಿಯಂತ್ರಣವನ್ನು ಹೊಂದತಕ್ಕಂಥ ಅವಕಾಶಗಳಿದ್ದಾವೆ. ಅಂದರೆ ಆಂತರಿಕ ಪರಮಾಧಿಕಾರ. ಈ ಆಂತರಿಕ ಪರಮಾಧಿಕಾರ ಅಂದರೆ ಏನು? ಈಗಾಗಲೇ ಪರಮಾಧಿಕಾರದ ಎರಡು ಸ್ವರೂಪಗಳು. ಆ ಆಂತರಿಕ ಪರಮಾಧಿಕಾರ ಅಂದರೆ ಏನು? ಒಂದು ರಾಜ್ಯವು ತನ್ನ ವ್ಯಾಪ್ತಿ ಅಥವಾ ಗಡಿ ಪ್ರದೇಶದ ಒಳಗೆ ಇರುವ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಪ್ರಜೆಗಳ ಮೇಲೆ ಕಾನೂನುಗಳನ್ನು ರಚಿಸಿ ಜಾರಿಗೊಳಿಸಿ ತಪ್ಪಿತಸ್ಥರನ್ನು ದಂಡಿಸುವ ಅಧಿಕಾರವನ್ನು ಹೊಂದಿದೆಯಲ್ಲ, ಅದನ್ನು ಆಂತರಿಕ ಪರಮಾಧಿಕಾರ ಅಂತೇಳಿ ಕರೀತಾರೆ. ಈ ಆಂತರಿಕ ಪರಮಾಧಿಕಾರವನ್ನು ಚಲಾವಣೆ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಪರಮಾಧಿಕಾರವು ನಿರಂಕುಶವಾಗಿ ವರ್ತಿಸುವಂಥ ಅವಕಾಶಗಳನ್ನು ಹೊಂದಿದೆ. ಇನ್ನು ಬಾಹ್ಯವಾಗಿ ಒಂದು ರಾಜ್ಯ ಇತರೆ ರಾಜ್ಯಗಳ ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ವ್ಯವಹರಿಸುತ್ತಿರುವಾಗ ತನ್ನದೇ ಆಗಿರ್ತಕ್ಕಂಥ ವಿದೇಶಾಂಗ ನೀತಿಯನ್ನು ಅನುಸರಿಸತಕ್ಕಂಥ ಅಧಿಕಾರವನ್ನು ಬಾಹ್ಯ ಪರಮಾಧಿಕಾರ ಅಂತ ಏನು ಕರೆದ್ವಿ, ಆ ಬಾಹ್ಯವಾಗಿ ವಿದೇಶಗಳ ಜೊತೆಗೆ ವ್ಯವಹರಿಸುತ್ತಿರುವಾಗ ತನ್ನದೇ ಆದ ವಿದೇಶಾಂಗ ನೀತಿಯನ್ನು ಅನುಸರಿಸ್ತಾ ಇರಬೇಕಾಗದಾಗಲೂ ಕೂಡ ತಾನು ನಿರಂಕುಶವಾಗಿ ವರ್ತಿಸ್ತಕ್ಕಂಥ ಅಧಿಕಾರವನ್ನು ಹೊಂದಿದೆ. ಆ ಕಾರಣಕ್ಕಾಗಿ ಪರಮಾಧಿಕಾರ ಸಮಗ್ರವಾದದ್ದು. ಇನ್ನು ಯಾವುದೇ ರಾಜ್ಯವನ್ನು ನಿಯಂತ್ರಿಸುವ ಅಧಿಕಾರ ಅನ್ಯ ರಾಷ್ಟ್ರಗಳಿಗೆ ಇರೋದಿಲ್ಲ. ಅಂತಾರಾಷ್ಟ್ರೀಯ ವ್ಯವಹಾರಗಳಲ್ಲಿ ತಾನು ಯಾವ ದೇಶದ ಜೊತೆಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿರಬೇಕು, ಯಾವ ದೇಶದ ಜೊತೆಗೆ ಯಾವ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಬೇಕು, ಒಡಂಬಡಿಕೆಗಳನ್ನು ಮಾಡಿಕೊಳ್ಬೇಕು, ಯಾವ ದೇಶದ ಜೊತೆಗೆ ನಾನು ಸಾಂಸ್ಕೃತಿಕ ವ್ಯವಹಾರಗಳನ್ನು ಇಟ್ಟುಕೊಳ್ಬೇಕು, ರಾಜತಾಂತ್ರಿಕ ವ್ಯವಹಾರಗಳನ್ನು ಹೇಗೆ ಇಟ್ಕೊಳ್ಬೇಕು, ಇವೆಲ್ಲವುಗಳನ್ನು ನಿರ್ಧರಿಸುವ ಅಧಿಕಾರವು ಖುದ್ದಾಗಿ ಆ ರಾಜ್ಯಕ್ಕೆ ಇರ್ತದೆ. ಅದನ್ನು ಯಾವುದೇ ದೇಶವಾಗಲಿ ಯಾವುದೇ ಅನ್ಯ ಅಂತಾರಾಷ್ಟ್ರೀಯ ಸಮೂಹವಾಗಲಿ ಅದರ ಮೇಲೆ ಒತ್ತಡಗಳನ್ನು ತರುವಂತಿಲ್ಲ, ಅವುಗಳನ್ನು ಬದಲಾವಣೆ ಮಾಡುವಂತೆ ಹೇಳುವಂತಿಲ್ಲ. ಆ ಕಾರಣಕ್ಕಾಗಿ ಪರಮಾಧಿಕಾರವು ಬಾಹ್ಯವಾಗಿಯೂ ಕೂಡ ಏನಾಗಿರ್ತದೆ, ನಿರಂಕುಶವಾಗಿ ವರ್ತನೆಯನ್ನು ಮಾಡ್ತಕ್ಕಂಥ ಅಧಿಕಾರ ರಾಜ್ಯಕ್ಕೆ ಇರ್ತದೆ.
ಪರಮಾಧಿಕಾರವನ್ನು ನಿರಂಕುಶವಾಗಿರಿಸಿಕೊಳ್ತಕ್ಕಂಥ ಅಧಿಕಾರ ರಾಜ್ಯಕ್ಕೆ ಇರ್ತದೆ. ಅಂಥ ಒಂದು ಅಧಿಕಾರ ಪರಮಾಧಿಕಾರ. ಇನ್ನು ವ್ಯಾವಹಾರಿಕ ದೃಷ್ಟಿಯಿಂದಾಗಿ ಪರಮಾಧಿಕಾರಕ್ಕೆ ಕೆಲವು ಇತಿಮಿತಿಗಳು ಇರ್ತವೆ. ಅಂತಾರಾಷ್ಟ್ರೀಯ ಒಪ್ಪಂದಗಳು, ಕಾನೂನುಗಳು, ವಿಶ್ವಸಂಸ್ಥೆಗೆ ಗೌರವ ಮತ್ತು ಮಾನ್ಯತೆಯನ್ನು ನೀಡುವ, ಆಂತರಿಕವಾಗಿ ಜನತೆಯ ರೂಢಿ ಮತ್ತು ಸಂಪ್ರದಾಯ, ಜೀವನ ಶೈಲಿ ಮುಂತಾದವುಗಳಿಗೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಒಡಂಬಡಿಕೆಗಳಿರ್ತವೆ. ಅವು ಎಲ್ಲ ದೇಶಗಳು ಅವುಗಳನ್ನು ಪಾಲನೆ ಮಾಡಬೇಕಾಗಿರ್ತದೆ. ಅಂಥ ವಿಷಯದಲ್ಲಿ ಬಾಹ್ಯವಾಗಿ ಒಂದು ದೇಶ ಪರಮಾಧಿಕಾರವನ್ನು ನಿರಂಕುಶವಾಗಿ ಚಲಾವಣೆ ಮಾಡಲಿಕ್ಕಾಗಲ್ಲ. ವಿಶ್ವಸಂಸ್ಥೆಯ ಕೆಲವೊಂದು ನಿಯಮಾವಳಿಗಳು ಇರುತ್ತವೆ. ಆ ನಿಯಮಾವಳಿಗೆ ಅನುಗುಣವಾಗಿಯೇ ಎಲ್ಲ ರಾಷ್ಟ್ರಗಳು ಕೆಲಸವನ್ನು ಮಾಡಬೇಕಾಗಿದೆ, ಜೀವನವನ್ನು ನಡೆಸಬೇಕಾಗಿದೆ. ಅಂಥ ವಿಷಯಗಳಲ್ಲಿ ಪರಮಾಧಿಕಾರವು ಸ್ವಲ್ಪ ನಿರ್ಬಂಧಗಳನ್ನು ಹೊಂದಿರ್ತದೆ. ಆ ವಿಷಯಗಳನ್ನು ಹೊರತುಪಡಿಸಿದರೆ ಇನ್ನು ಆಂತರಿಕವಾಗಿ ತನ್ನ ಗಡಿ ಪ್ರದೇಶದ ಒಳಗೆ ಜೀವನವನ್ನು ಮಾಡ್ತಾ ಇರ್ತಕ್ಕಂಥ ಏನು ಜನ ಇದ್ದಾರೆ, ಆ ಜನರ ಸಂಸ್ಕೃತಿ, ಜೀವನ ಶೈಲಿ, ಪರಂಪರೆ, ಆಚರಣೆ, ಧರ್ಮ ಇವೆಲ್ಲವುಗಳ ವಿಷಯಕ್ಕೆ ಸಂಬಂಧಪಟ್ಟಂತೆ ತಾನು ನಿರಂಕುಶವಾಗಿ ವರ್ತಿಸುವಂತಿಲ್ಲ. ದಿ ಇಂಡಿವಿಜುವಲ್ ಈಸ್ ಹ್ಯಾವಿಂಗ್ ಎ ರೈಟ್ ಟು ಲಿವ್ ಆಸ್ ಹಿ ವಿಶ್. ಇಂಡಿವಿಜುವಲ್ ಈಸ್ ಹ್ಯಾವಿಂಗ್ ಎ ರೈಟ್ ಟು ಲಿವ್ ಆಸ್ ಹಿ ವಿಶ್. ಆತನು ಧಾರ್ಮಿಕವಾಗಿ, ಸಾಂಸ್ಕೃತಿಕವಾಗಿ ತನ್ನದೇ ಆದಂಥ ಧಾಟಿನಲ್ಲಿ ತನ್ನ ಜೀವನವನ್ನು ನಡೆಸಲಿಕ್ಕೆ ಅವಕಾಶಗಳನ್ನು ಹೊಂದಿರತಕ್ಕಂಥ ಹಕ್ಕುಳ್ಳವನಾಗಿದ್ದಾನೆ ಒಬ್ಬ ಪ್ರಜೆ. ಆತನ ಹಕ್ಕುಗಳನ್ನು ಪರಮಾಧಿಕಾರ ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಪೂರಕವಾಗಿರ್ತಕ್ಕಂಥ ವಾತಾವರಣಗಳನ್ನು ಸೃಷ್ಟಿ ಮಾಡ್ತಾ ಹೋಗಬೇಕಾಗುತ್ತೆ ರಾಜ್ಯ. ಆ ಸಂದರ್ಭಗಳಲ್ಲಿ ಕೆಲವೊಂದಿಷ್ಟು ಮಟ್ಟಿಗೆ ರಾಜ್ಯದ ಪರಮಾಧಿಕಾರ ಏನಾಗ್ತದೆ, ನಿರ್ಬಂಧಿತ ಆಗ್ತದೆ. ಇನ್ನು ಮೂರನೇ ಅವರ್ಗೀಯತೆ. ಅವರ್ಗೀಯತೆ ಅಂದರೆ ಒಬ್ಬರಿಂದ ಮತ್ತೊಬ್ಬರಿಗೆ ಅದನ್ನು ವರ್ಗಾವಣೆ ಮಾಡ್ತಕ್ಕಂಥದ್ದಕ್ಕೆ ವರ್ಗೀಯತೆ. ಅವರ್ಗೀಯತೆ ಅಂದರೆ ಮಾಡಲಿಕ್ಕೆ ಬರದೇ ಇರ್ತಕ್ಕಂಥದ್ದು. ಪರಮಾಧಿಕಾರವನ್ನು ರಾಜ್ಯದಿಂದ ಬೇರೆ ಯಾರಿಗಾದರೂ ವರ್ಗಾವಣೆಯನ್ನು ಮಾಡಬಹುದೇ? ರಾಜ್ಯದಿಂದ ಅದನ್ನು ಬೇರ್ಪಡಿಸಿ ಬೇರೆಯವರಿಗೆ ವರ್ಗಾವಣೆಯನ್ನು ಮಾಡಬಹುದೇ? ಇಲ್ಲ. ವಿ ಕಾಂಟ್ ಡಿವೈಡ್ ಇಟ್, ವಿ ಕಾಂಟ್ ಟ್ರಾನ್ಸ್ಫರ್ ಇಟ್ ಫ್ರಮ್ ದಿ ಸ್ಟೇಟ್. ರಾಜ್ಯದಿಂದ ನಾವು ಅದನ್ನು ಏನು ಮಾಡಲಿಕ್ಕಾಗಲ್ಲ, ವರ್ಗಾವಣೆಯನ್ನು ಮಾಡಲಿಕ್ಕಾಗಲ್ಲ, ಟ್ರಾನ್ಸ್ಫರ್ ಮಾಡಲಿಕ್ಕಾಗಲ್ಲ, ಬೇರೊಬ್ಬರಿಗೆ ಅದನ್ನು ಕೊಡಲಿಕ್ಕೆ ಆಗಲ್ಲ. ಅದು ರಾಜ್ಯಕ್ಕೆ ಮಾತ್ರ ಇರಬೇಕಾಗಿದೆ. ಒಂದು ವೇಳೆ ನಾವು ಹಾಗೇನಾದರೂ ರಾಜ್ಯದಿಂದ ಪರಮಾಧಿಕಾರವನ್ನು ಬೇರೊಬ್ಬರಿಗೆ, ಬೇರೊಂದು ಸಂಸ್ಥೆಗೆ ವರ್ಗಾವಣೆಯನ್ನು ಮಾಡಿದರೆ ರಾಜ್ಯವು ನಶಿಸಿ ಹೋಗುತ್ತದೆ. ಎಂಟೈರ್ ಸ್ಟೇಟ್ ವಿಲ್ ಕೊಲ್ಯಾಪ್ಸ್. ದಿ ಸ್ಟೇಟ್ ಸಿಸ್ಟಮ್ ವಿಲ್ ಕೊಲ್ಯಾಪ್ಸ್. ರಾಜ್ಯ ಎಂತಕ್ಕಂಥ ಒಂದು ವ್ಯವಸ್ಥೆ ಏನಿದೆಯಲ್ಲ, ಸ್ಟೇಟ್ ಸಿಸ್ಟಮ್, ಆ ಸಿಸ್ಟಮ್ ಏನಾಗ್ತದೆ, ಕೊಲ್ಯಾಪ್ಸ್ ಆಗ್ತದೆ, ನಶಿಸಿ ಹೋಗ್ತದೆ, ನಾಶವಾಗಿ ಹೋಗ್ತದೆ. ಇನ್ನು ಈ ಸರ್ಕಾರದಿಂದ ಸರ್ಕಾರಕ್ಕೆ ಅಧಿಕಾರಗಳ ಹಂಚಿಕೆ ಆಗಿರ್ತದಲ್ಲ. ಈಗ ಅಮೆರಿಕದಲ್ಲಿ ಸಂಯುಕ್ತ ಸರ್ಕಾರ ಇದೆ, ಭಾರತದಲ್ಲಿ ಸಂಯುಕ್ತ ಸರ್ಕಾರ ಇದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿದ್ದಾವೆ. ಈ ಸಂಯುಕ್ತ ಸರ್ಕಾರದ ಅರ್ಥ ಏನು ಅನ್ನೋದು ಮುಂದಿನ ಪಾಠಗಳಲ್ಲಿ ಬರ್ತದೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆಯಾಗಿದ್ದರೆ ಅದನ್ನು ನಾವೇನಂತ ಕರಿತೇವೆ, ಸಂಯುಕ್ತ ಸರ್ಕಾರ ಅಂತ ಕರಿತೇವೆ. ಹಾಗಿದ್ಮೇಲೆ ಕಾನೂನುಗಳನ್ನು ಕೇಂದ್ರ ಸರ್ಕಾರವು ರಚನೆ ಮಾಡ್ತದೆ, ರಾಜ್ಯ ಸರ್ಕಾರವು ರಚನೆ ಮಾಡ್ತದೆ. ಕೇಂದ್ರ ಸರ್ಕಾರವು ಕಾರ್ಯವನ್ನು ಇಟ್ಕೊಂಡಿದೆ, ರಾಜ್ಯ ಸರ್ಕಾರವು ಕಾರ್ಯವನ್ನು ಇಟ್ಕೊಂಡಿದೆ. ಕೇಂದ್ರ ಸರ್ಕಾರವು ನ್ಯಾಯವನ್ನು ಇಟ್ಕೊಂಡಿದೆ, ರಾಜ್ಯ ಸರ್ಕಾರವು ನ್ಯಾಯವನ್ನು ಇಟ್ಕೊಂಡಿದೆ. ಆಗಿದ್ದ ಮೇಲೆ ಇರುವ ಪರಮಾಧಿಕಾರವನ್ನು ಅರ್ಧವನ್ನು ನಾವೇನು ಮಾಡಿದಂಗಾಗಿದೆ, ರಾಜ್ಯ ಸರ್ಕಾರಗಳಿಗೆ ಕೊಟ್ಟಂತಾಗಿಲ್ಲವೇ ಎನ್ನುವುದು ನಿಮ್ಮ ವಾದ ಆಗಿರಲಿಕ್ಕೆ ಸಾಧ್ಯತೆ ಇದೆ. ಆದರೆ ಇಲ್ಲಿ ಆ ರೀತಿ ಆಗಿರೋದಿಲ್ಲ. ಸಂಪೂರ್ಣ ಪರಮಾಧಿಕಾರವೆಲ್ಲವೂ ಕೇಂದ್ರ ಸರ್ಕಾರದ ಹಿಡಿತದಲ್ಲಿಯೇ ಇರ್ತದೆ. ಒಂದಿಡೀ ಭಾರತ ದೇಶಕ್ಕೆ ಇದೆ. ಕೆಲವು ಅಧಿಕಾರಗಳನ್ನು, ಆಡಳಿತದ ಕೆಲವು ಅಧಿಕಾರಗಳನ್ನು ಮಾತ್ರ ಹಂಚಿಕೆ ಮಾಡಲಾಗಿದೆ. ಕೇಂದ್ರ ಮಟ್ಟದಲ್ಲೊಂದು ಕೇಂದ್ರ ಸರ್ಕಾರವಿದ್ದು, ಪ್ರತಿ ಘಟಕ ರಾಜ್ಯಗಳಲ್ಲೂ ಕೂಡ ಒಂದೊಂದು ಘಟಕ ರಾಜ್ಯ ಸರ್ಕಾರಗಳಿದ್ದು,
ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಅಧಿಕಾರದ ಹಂಚಿಕೆಯಾಗಿದ್ದರೆ ಅದನ್ನು ಸಂಯುಕ್ತ ಸರ್ಕಾರ. ಇಲ್ಲಿ ಅಧಿಕಾರದ ಹಂಚಿಕೆಯಾಗಿದೆ ಅಷ್ಟೇ, ಮಾಡ್ತಕ್ಕಂಥ ಕೆಲಸಗಳ ಹಂಚಿಕೆಯಾಗಿದೆ. ಕೇಂದ್ರ ಸರ್ಕಾರ ಇಂತಿಂಥ ಕೆಲಸಗಳನ್ನು ಮಾಡುವುದು. ನೀವು ಹಿಂದಿನ ತರಗತಿಗಳಲ್ಲಿ 3 ಅಧಿಕಾರ ವಿಭಜನೆಯ ಪಟ್ಟಿಗಳನ್ನು ಓದಿದ್ದೀರಿ. 3 ಅಧಿಕಾರ ಹಂಚಿಕೆಯ 3 ಪಟ್ಟಿಗಳನ್ನು ಓದಿದ್ದೀರಿ. ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ ಇರುತ್ತದೆ. ಈ ಕೇಂದ್ರ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರವು ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸುವುದು. ರಾಜ್ಯ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸುವುದು. ಸಮವರ್ತಿ ಪಟ್ಟಿಯಲ್ಲಿ ಇರತಕ್ಕಂಥ ವಿಷಯಗಳಿಗೆ ಸಂಬಂಧಪಟ್ಟಂತೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸಮಾಲೋಚಿಸಿ ಕಾನೂನುಗಳನ್ನು ರಚಿಸಿ ಆಡಳಿತವನ್ನು ನಡೆಸುವುದು. ಇಲ್ಲಿ ಮಾಡಬೇಕಾಗಿರುವ ಕೆಲಸಗಳ ಹಂಚಿಕೆಯಾಗಿದೆ, ಪರಮಾಧಿಕಾರದ ಹಂಚಿಕೆಯಾಗಿಲ್ಲ. ಮಾಡಬೇಕಾಗಿರುವ ಕೆಲಸಗಳನ್ನು ಹಂಚಿಕೊಂಡಿದ್ದಾವೆ. ಕೇಂದ್ರ ಸರ್ಕಾರ ನಾನಿಷ್ಟು ಕೆಲಸವನ್ನು ಮಾಡ್ತೇನೆ, ರಾಜ್ಯ ಸರ್ಕಾರ ನೀವಿಷ್ಟು ಕೆಲಸವನ್ನು ಮಾಡಿದ್ರೆ ಇನ್ನೊಂದಿಷ್ಟು ಕೆಲಸಗಳೇನಿದಾವಲ್ಲ ಅದನ್ನು ನಾವಿಬ್ಬರು ಕೂಡ ಮಾತಾಡ್ಕೊಂಡು ಮಾಡೋಣ. ಇದು ಆಡು ಮಾತಿನಲ್ಲಿ ನಿಮಗೆ ಅದನ್ನು ಅರ್ಥೈಸ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ. ಹೀಗೆ ಒಂದು ಪರಮಾಧಿಕಾರವನ್ನು ರಾಜ್ಯದಿಂದ ಬೇರ್ಪಡಿಸಿ ಬೇರೆಯವರಿಗೆ ವರ್ಗಾವಣೆಯನ್ನು ಮಾಡಲಿಕ್ಕೆ ಬರ್ತದೆ ಅಂತಂದರೆ ಬೇರೆಯವರಿಗೆ ವರ್ಗಾವಣೆ ಮಾಡಲಿಕ್ಕೆ ಯಾವ ಕಾರಣಕ್ಕೂ ಬರೋದಿಲ್ಲ. ಒಂದು ರೀತಿಯ ಏನಾದರೂ ಮಾಡಲಿಕ್ಕೆ ಹೋದರೆ ನಾವೇನು ಮಾಡ್ತೇವೆ, ಆ ಒಂದು ಇಡೀ ರಾಜ್ಯ ವ್ಯವಸ್ಥೆಯನ್ನು ಕೊಲ್ಯಾಪ್ಸ್ ಮಾಡಿದಂತೆ ಆಗ್ತದೆ, ನಾಶವನ್ನು ಪಡಿಸಿದಂತೆ ಆಗ್ತದೆ. ಇನ್ನು ಸರ್ವವ್ಯಾಪಕತೆ, ಈ ಪರಮಾಧಿಕಾರವು ತನ್ನ ರಾಜ್ಯದ ವ್ಯಾಪ್ತಿಯೊಳಗೆ ಬರುವ ಎಲ್ಲ ವ್ಯಕ್ತಿಗಳು, ಸಂಘ ಸಂಸ್ಥೆಗಳು ಮೇಲೆ ನಿಯಂತ್ರಣಾಧಿಕಾರವನ್ನು ಹೊಂದಿರ್ತಾರೆ. ಯಾರನ್ನೂ ಅಲ್ಲಿ ಎಕ್ಸೆಪ್ಷನ್ಸ್ ಇಲ್ಲ, ಯಾವುದೇ ರಿಯಾಯಿತಿಗಳು ಯಾವ ವರ್ಗಕ್ಕೂ ಕೂಡ, ಯಾರಿಗೂ ಯಾವ ವ್ಯಕ್ತಿಗೂ ಕೂಡ ಇರೋದಿಲ್ಲ. ಅದಕ್ಕೋಸ್ಕರನೇ ಕಾನೂನಿನ ಮುಂದೆ ಸರ್ವರೂ ಸಮಾನರು, ಕಾನೂನಿನ ಮುಂದೆ ಸರ್ವರೂ ಸಮಾನರು ಅಂತ ಹೇಳ್ತೇವೆ. ಇನ್ನು ಎಲ್ಲರೂ ಪರಮಾಧಿಕಾರದ ಆಳ್ವಿಕೆಗೆ ಒಳಪಟ್ಟಿರ್ತಾರೆ. ರಾಯಭಾರ ವರ್ಗದವರು, ಹೈ ಕಮಿಷನರ್ ವರ್ಗದವರು, ಬೇರೆ ದೇಶದಿಂದ ಇಲ್ಲಿ ಸರ್ಕಾರಿ ಕೆಲಸಕ್ಕೆ ಬಂದಿರತಕ್ಕಂಥವರು, ವಿದೇಶಿಗರು ಏನಿದ್ದಾರೆ ಅವರ ಮೇಲೆ ಪರಮಾಧಿಕಾರವು ಚಲಾವಣೆ ಆಗೋದಿಲ್ಲ ಅಷ್ಟೇ. ಅವರ ಮೇಲೆ ಪರಮಾಧಿಕಾರ ಚಲಾವಣೆ ಆಗೋದಿಲ್ಲ. ರಾಯಭಾರ ವರ್ಗದವರು, ಹೈ ಕಮಿಷನರ್ ಆಗಿರ್ತಕ್ಕಂಥವರು, ಇವರಿಗೆ ವಿನಾಯಿತಿ ಇರ್ತದೆ. ಅಂತಾರಾಷ್ಟ್ರೀಯ ಸೌಜನ್ಯ ಮತ್ತು ಪರಸ್ಪರ ಅನುಕೂಲಗಳಿಗಾಗಿಯೇ ಹೊರತು ಪರಮಾಧಿಕಾರಕ್ಕೆ ನಿರ್ಬಂಧ ಹೇರಲಿಕ್ಕಲ್ಲ. ಅದು ಅಂತಾರಾಷ್ಟ್ರೀಯ ಮಟ್ಟದ ವ್ಯವಹಾರಗಳನ್ನು ಮಾಡಲಿಕ್ಕೆ ಅನುಕೂಲ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಅವರಿಗೆ ವಿನಾಯಿತಿ ಇರ್ತದೆಯೇ ಹೊರತು ಅವರನ್ನು ಹೊರತುಪಡಿಸಿ ಬೇರೆ ಯಾರಿಗೂ ಕೂಡ, ಪ್ರಜಾವರ್ಗದಲ್ಲಿ ಇರ್ತಕ್ಕಂಥ ಯಾರಿಗೂ ಕೂಡ ಏನು ಈ ಪರಮಾಧಿಕಾರದ ವ್ಯಾಪ್ತಿಯಿಂದ ವಿನಾಯಿತಿಗಳು ಇಲ್ಲ. ಅದು ಸರ್ವವ್ಯಾಪಿಯಾಗಿ ಸರ್ವರನ್ನು ತನ್ನ ವ್ಯಾಪ್ತಿಯ ಒಳಗೆ ತೆಗೆದುಕೊಂಡಿರುತ್ತದೆ, ಸರ್ವಸ್ವವನ್ನು ತನ್ನ ವ್ಯಾಪ್ತಿಗೆ ಎಳ್ಕೊಂಡಿರ್ತದೆ. ಅಂಥ ಒಂದು ಅಧಿಕಾರ ಪರಮಾಧಿಕಾರ ಆಗಿದೆ. ಇನ್ನು ಈ ಪರಮಾಧಿಕಾರವು ರಾಜ್ಯದ ಮೂಲ ಅಧಿಕಾರವಾಗಿರ್ತದೆ. ಈ ಪರಮಾಧಿಕಾರವು ರಾಜ್ಯದ ಮೂಲ ಅಧಿಕಾರ. ಇದನ್ನು ರಾಜ್ಯಕ್ಕೆ ಯಾರೂ ಕೊಟ್ಟಿಲ್ಲ, ರಾಜ್ಯಕ್ಕೆ ಇದನ್ನು ಯಾರೂ ಕೊಟ್ಟಿಲ್ಲ. ಒಂದು ಮರ ಇದೆ, ತಾನು ಗಟ್ಟಿಮುಟ್ಟಾಗಿ ಬೆಳೆದು ನಿಲ್ಲಲಿಕ್ಕೆ ಶಕ್ತಿಯನ್ನು ಯಾರೂ ಕೊಟ್ಟಿಲ್ಲ, ತಾನು ಖುದ್ದಾಗಿ ಗಟ್ಟಿಮುಟ್ಟಾಗಿ ಬೆಳೆದಿದೆ. ಯಾವುದೇ ಸಂಘ ಸಂಸ್ಥೆಯೋ, ಪ್ರಜಾವರ್ಗವೋ, ದೇವರೋ ಅಥವಾ ಇನ್ಯಾರೋ ರಾಜ್ಯಕ್ಕೆ ಪರಮಾಧಿಕಾರವನ್ನು ಕೊಟ್ಟಿಲ್ಲ. ರಾಜ್ಯ ಖುದ್ದಾಗಿ ಆ ಪರಮಾಧಿಕಾರವನ್ನು ಇಟ್ಕೊಂಡಿದೆ. ರಾಜ್ಯದ ಸಂಪೂರ್ಣವಾದ ರಾಜ್ಯ ತಾನೇ ಸ್ವಂತ ಇಟ್ಕೊಂಡಿರ್ತಕ್ಕಂಥ ಅಧಿಕಾರ ಅದು. ರಾಜ್ಯ ಹುಟ್ಟಿದ ಜೊತೆಗೆ ಬಂದಿರತಕ್ಕಂಥ ಅಧಿಕಾರ ಅದು. ಆ ಕಾರಣಕ್ಕೋಸ್ಕರ ಅದೊಂದು ಮೂಲ ಸ್ವರೂಪದ್ದು, ಅದನ್ನು ವರ್ಗಾಯಿಸುವಂತಿಲ್ಲ. ಅದು ಸಮಗ್ರವಾಗಿರ್ತಕ್ಕಂಥದ್ದು, ಅದು ರಾಜ್ಯದ ಜೊತೆಗೆಯೇ ಇರ್ತಕ್ಕಂಥದ್ದು. Sovereignty came into existence with the state and it will disappear with the state. ರಾಜ್ಯ ಅನ್ನೋದು ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ಪರಮಾಧಿಕಾರ ಇರ್ತದೆ, ಪರಮಾಧಿಕಾರ ಎಲ್ಲಿ ತನಕ ಇರ್ತದೋ ಅಲ್ಲಿ ತನಕ ರಾಜ್ಯ ಸುಸ್ಥಿತಿಯಲ್ಲಿ ಇರ್ತದೆ. ಅಂಥ ಒಂದು ಅಧಿಕಾರವನ್ನು ನಾವೇನಂತ ಕರಿತೇವೆ, ಪರಮಾಧಿಕಾರ ಅಂತ ಕರಿತೇವೆ. ಇಷ್ಟು ವಿಷಯಗಳು ಏನಿದ್ದಾವಲ್ಲ, ಈ 6 ವಿಷಯಗಳು: ಸ್ಥಿರತೆ, ಅವಿಭಾಜ್ಯತೆ, ಸಮಗ್ರತೆ, ಅವರ್ಗೀಯತೆ, ಸರ್ವವ್ಯಾಪಕತೆ, ಮೂಲ ಸ್ವರೂಪದ್ದು, ಇವುಗಳನ್ನು ಪರಮಾಧಿಕಾರದ ಲಕ್ಷಣಗಳು ಅಂತ ಕರೀತಾರೆ. ಈ ಪ್ರಶ್ನೆ 5 ಅಂಕದ ಪ್ರಶ್ನೆಯಾಗಿ
ಅನೇಕ ಬಾರಿ 10 ಅಂಕಕ್ಕೂ ಕೂಡ ಪ್ರಶ್ನೆಯಾಗಿ ಕೇಳುವ ಸಾಧ್ಯತೆ ಇರ್ತದೆ. ಆ ಕಾರಣಕ್ಕಾಗಿ ಈ ಪರಮಾಧಿಕಾರದ ಲಕ್ಷಣಗಳು ಇವುಗಳನ್ನು ಸರಿಯಾಗಿ ಮನನ ಮಾಡಿಕೊಳ್ತಕ್ಕಂಥದ್ದು. ಇನ್ನು ಈ ಪರಮಾಧಿಕಾರ ಅಂತಕ್ಕಂಥ ವಿಷಯ ಮುಗಿದ ಮೇಲೆ ಎರಡನೇ ಒಂದು ಮೂಲಭೂತ ಪರಿಕಲ್ಪನೆ ಕಾನೂನು. ಆಡು ಭಾಷೆಯಲ್ಲಿ ಎಲ್ಲರಿಗೂ ಕೂಡ ಕಾನೂನು ಅಂದ್ರೆ ಏನು ಅಂತ ಗೊತ್ತಾಗ್ತದೆ. ಅಂಥದ್ದೇನು ಕಾನೂನು ಐತೆ? ನಾವು ಆಡು ಭಾಷೆನಲ್ಲೇ ಇವ ಭಾರಿ ಕಾನೂನು ಮಾಡ್ತಾನೆ ನಮ್ಮ ಮನೆಯಾಗೆ, ಭಾರಿ ರೂಲ್ಸ್ ಹೇಳ್ತಾನೆ. ಏನಂದ್ರೆ ಕಾನೂನು ಅಂದ್ರೆ ಏನು? ಈ ಕಾನೂನು ಅಂದರೆ ಏನು? ರಾಜ್ಯದ ನಿಯಮಗಳು ಮತ್ತು ನಿಯಂತ್ರಣಗಳೇ ಕಾನೂನುಗಳು. ರಾಜ್ಯದ ನಿಯಮಗಳು ಮತ್ತು ನಿಯಂತ್ರಣಗಳೇ ಕಾನೂನುಗಳು ಅಂತೇಳಿ ಒಂದು ಅರ್ಥದಲ್ಲಿ ಹೇಳಬಹುದು. ಇನ್ನು ಅವುಗಳನ್ನು ರಚನೆ ಮಾಡೋರು ಯಾರು? ಸರ್ಕಾರ ರಚಿಸ್ತದೆ. ನಾವೀಗಾಗಲೇ ನಿಮಗೆ ರಾಜ್ಯದ ಮೂಲಾಂಶಗಳಲ್ಲಿ ಒಂದು ವಿಷಯವನ್ನು ಚರ್ಚೆಯನ್ನು ಈಗಾಗಲೇ ಬಹಳಷ್ಟು ಸಾರಿ ಮಾಡಿಬಿಟ್ಟಿದ್ದೇವೆ. ಏನದು ಅಂತಂದರೆ ದೇರ್ ಈಸ್ ಎ ಮಷಿನರಿ ಟು ದ ಸ್ಟೇಟ್ ಕಾಲ್ಡ್ ಗವರ್ನಮೆಂಟ್. ರಾಜ್ಯ ಅನ್ನೋ ವ್ಯವಸ್ಥೆ ಇದೆಯಲ್ಲ, ಈ ರಾಜ್ಯ ಎನ್ನುವ ವ್ಯವಸ್ಥೆ ತನ್ನ ಕೆಲಸಗಳನ್ನು ತಾನೇ ಮಾಡುವುದಿಲ್ಲ. ಆ ಕೆಲಸಗಳನ್ನು ಮಾಡಲಿಕ್ಕಾಗಿ ಅದು ಏನನ್ನು ಹೊಂದಿದೆ? ಸರ್ಕಾರವನ್ನು ಹೊಂದಿದೆ. ಸರ್ಕಾರವೆಂಬ ಯಂತ್ರಾಂಗವನ್ನು ಹೊಂದಿದೆ. ಒಬ್ಬ ನಿಯೋಗಿಯನ್ನು ಹೊಂದಿದೆ. ಒಬ್ಬ ಏಜೆಂಟನನ್ನು ಹೊಂದಿದೆ. ರಾಜ್ಯ ತಾನು ಏನೇನು ಕೆಲಸವನ್ನು ಮಾಡಬೇಕಾಗಿದೆಯೋ ಆ ಎಲ್ಲ ಕೆಲಸಗಳನ್ನು ತಾನು ಖುದ್ದಾಗಿ ಮಾಡುವುದಿಲ್ಲ. ಅವುಗಳನ್ನು ಯಾರ ಮುಖಾಂತರ? ರಾಜ್ಯದ ಮುಖಾಂತರ. ರಾಜ್ಯವು ಯಾರ ಮುಖಾಂತರ? ಸರ್ಕಾರದ ಮುಖಾಂತರ ಮಾಡಿಸುತ್ತದೆ. ಬಿಕಾಸ್ ಗವರ್ನಮೆಂಟ್ ಈಸ್ ದಿ ಪ್ರೈಮ್ ಮಷಿನರಿ ಆಫ್ ಸ್ಟೇಟ್. ಮುಖ್ಯವಾಗಿರ್ತಕ್ಕಂಥ ಯಂತ್ರಾಂಗ ಅದು. ಇಲ್ಲಿ ಕಾನೂನುಗಳನ್ನು ರಚಿಸಿ ಅವುಗಳನ್ನು ಜಾರಿಗೊಳಿಸ್ತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡ್ತದೆ. ಶಾಸಕಾಂಗ ಕಾನೂನುಗಳನ್ನು ರಚಿಸ್ತದೆ. ಕಾರ್ಯಾಂಗ ರಚಿಸಲ್ಪಟ್ಟಿರುವ ಕಾನೂನುಗಳನ್ನು ಕಾರ್ಯರೂಪಕ್ಕೆ ತರುತ್ತದೆ. ಈ ಹಂತದಲ್ಲಿ ಯಾರಾದರೂ ಆ ನಿಯಮಗಳನ್ನು ಉಲ್ಲಂಘಿಸಿದರೆ, ಆ ನಿಯಮಗಳನ್ನು ಪಾಲಿಸುವಲ್ಲಿ, ಆ ನಿಯಮಗಳನ್ನು ಜಾರಿಗೊಳಿಸುವಲ್ಲಿ ಅಡ್ಡಿ ಆತಂಕಗಳನ್ನು ಸೃಷ್ಟಿ ಮಾಡಿದ್ದಾರೆ, ಅಂಥವರನ್ನು ವಿಚಾರಣೆಗೆ ಒಳಪಡಿಸಿ ಶಿಕ್ಷಿಸುವ ಕೆಲಸವನ್ನು ಯಾರು ಮಾಡ್ತಾರೆ? ನ್ಯಾಯಾಂಗ ಮಾಡ್ತಾರೆ. ಅದನ್ನೇ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳೆಂಬ 3 ಅಂಗಗಳು ಇರುತ್ತವೆ. ಯಾರಿಗೆ? ಸರ್ಕಾರ. ಅವರಿಗೆ ಸರ್ಕಾರಕ್ಕೆ. ಈ ಸರ್ಕಾರ ಈ ನಿಯಮಗಳನ್ನು ರಚನೆ ಮಾಡ್ತದೆ. ಈ ನಿಯಮಗಳನ್ನು ಕಾನೂನುಗಳು ಅಂತೇಳಿ ಕರೀತಾರೆ. ಹಾಗಿದ್ಮೇಲೆ ಈ ಕಾನೂನು ಅನ್ನೋದು ಹೇಗೆ ಇಟ್ಕೊಳ್ಬೋದು? ಕಾನೂನು ಎನ್ನುವುದಕ್ಕೆ ಇಂಗ್ಲಿಷ್ ಭಾಷೆಯಲ್ಲಿ ಲಾ, LAW, ಲಾ ಅಂತೇಳಿ ಕರೀತಾರೆ. ಲಾ ಅನ್ನುವ ಶಬ್ದ ಇದೆ. ಈ ಲಾ ಎನ್ನುವ ಶಬ್ದ ಲ್ಯಾಗ್, LAG, ಲ್ಯಾಗ್ ಅಂತಕ್ಕಂಥ ಟ್ಯೂಟನ್ ಭಾಷೆಯ ಒಂದು ಪದದಿಂದ ಬಂದಿದೆ. ಇದನ್ನು ಕನ್ನಡದಲ್ಲಿ ಲ್ಯಾಗ್ ಅಂತೇಳಿ ಕೂಡ ಬರೆಯಲಿಕ್ಕೆ ಸಾಧ್ಯವಿದೆ, ಏನು ಸಮಸ್ಯೆ ಇಲ್ಲ. ಲ್ಯಾಗ್ ಅಂತಕ್ಕಂಥ ಟ್ಯೂಟನ್ ಭಾಷೆಯ ಶಬ್ದದಿಂದ ಬಂದಿದೆ. ಲ್ಯಾಗ್ ಅಂದ್ರೆ ಏನು? ಟ್ಯೂಟನ್ ಭಾಷೆಯಲ್ಲಿ ಲ್ಯಾಗ್ ಅಂದ್ರೆ ಏನು? ನಿಶ್ಚಿತವಾದಂಥ ನಿಯಮ, ಏಕರೂಪ, ಜೊತೆಯಲ್ಲಿ ಜೋಡಿಸು, ತೀರ್ಮಾನಿಸು ಎನ್ನುವ ಅರ್ಥಗಳು ಬರ್ತವೆ. ಜೊತೆಯಲ್ಲಿ ಜೋಡಿಸು, ತೀರ್ಮಾನಿಸು, ನಿಶ್ಚಿತ ನಿಯಮ, ಏಕರೂಪ ಅನ್ನುವ ಅರ್ಥಗಳು ಬರ್ತವೆ. ಲ್ಯಾಗ್ ಎನ್ನುವ ಶಬ್ದವನ್ನು ನೇರವಾಗಿ ಕನ್ನಡೀಕರಿಸಿದಾಗ, ತರ್ಜುಮೆಯನ್ನು ಮಾಡಿದೆ. ಇಲ್ಲಿ ರಾಜ್ಯದಲ್ಲಿರುವ ಎಲ್ಲರನ್ನ ಒಟ್ಟುಗೂಡಿಸಿ ಶಾಂತಿ ವ್ಯವಸ್ಥೆಯನ್ನು ಕಾಪಾಡಿ, ರಾಜ್ಯದಲ್ಲಿರುವ ಎಲ್ಲ ವ್ಯಕ್ತಿಗಳನ್ನು ಒಟ್ಟುಗೂಡಿಸಿ ಶಾಂತಿ, ಸುವ್ಯವಸ್ಥೆ, ಭದ್ರತೆ ಇವುಗಳನ್ನೆಲ್ಲವನ್ನು ಕಾಪಾಡಿ ಜನರನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ನಿಯಮಗಳನ್ನು ನಾವು ಕಾನೂನುಗಳೆನ್ನಬಹುದು. ಅದಕ್ಕೋಸ್ಕರ ಹೇಳ್ತಾರೆ, ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳೇ ಕಾನೂನುಗಳು. ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ನಾವೆನ್ನುವುದು ಕಾನೂನು ಎನ್ನಬಹುದು. ಇಲ್ಲಿ ರಾಜ್ಯ ಶಾಸ್ತ್ರದ ವ್ಯಾಪ್ತಿನಲ್ಲಿ
ರಾಜಕೀಯ ಕಾನೂನನ್ನು ಅಧ್ಯಯನವನ್ನು ಮಾಡ್ತೇವೆ. ರಾಜ್ಯದ ಸದಸ್ಯರ ಬಾಹ್ಯ ವರ್ತನೆಯನ್ನು ನಿಯಂತ್ರಿಸಿ ರಾಜ್ಯದಲ್ಲಿನ ಶಾಂತಿ ಸುವ್ಯವಸ್ಥೆ ಭದ್ರತೆಯನ್ನು ಕಾಪಾಡಿ ರಕ್ಷಿಸುವ ಕೆಲಸವನ್ನು ಕಾನೂನು ಮಾಡ್ತದೆ. ಈ ಕಾನೂನುಗಳು ಹಾಗಾದರೆ ಹೆಂಗೆ ಉಟ್ಕೊಂಡು ಬಂದವು? ಅದನ್ನು ನಮಗೆ ಮಾಡಿಕೊಟ್ಟವರು ಯಾರು? ಯಾರಾದರೂ ಋಷಿ ಮುನಿಗಳು ಮಾಡಿಕೊಟ್ರೆ? ದೇವರು ಅವುಗಳನ್ನು ರಚನೆ ಮಾಡಿಕೊಟ್ರೆ? ಯಾರು ಮಾಡಿಕೊಟ್ರು? ಈ ಕಾನೂನುಗಳು ಹೆಂಗೆ ಅಸ್ತಿತ್ವಕ್ಕೆ ಬಂದವು? ನಮ್ಮ ಪೂರ್ವಜರ ಏನಿದ್ದಾರೆ, ಪೂರ್ವಜರುಗಳು ಆ ಸಾಮಾಜಿಕವಾದಂಥ ರೂಢಿ, ಸಂಪ್ರದಾಯಗಳು, ಆಚಾರ ವಿಚಾರ, ಜೀವನ ಶೈಲಿ, ಮತಧರ್ಮ, ವೈಜ್ಞಾನಿಕ ವ್ಯಾಖ್ಯಾನಗಳು, ಇವೆಲ್ಲವುಗಳ ಮುಖಾಂತರ ಕಾನೂನುಗಳು ಏನಾಗಿದ್ದಾವೆ? ಪರಿವರ್ತನೆಯನ್ನು ಹೊಂದುತ್ತಾ ಬೆಳಕೊಂಡು ಬಂದಿದ್ದಾವೆ ರೂಢಿ ಮತ್ತು ಸಂಪ್ರದಾಯಗಳ ಜೊತೆಗೆ. ಅದಕ್ಕೋಸ್ಕರನೇ ಇವುಗಳನ್ನೆಲ್ಲವುಗಳನ್ನು ಕಾನೂನಿನ ಮೂಲಾಂಶಗಳು ಅಂತೇಳಿ ಕರೀತಾರೆ. ಅವುಗಳನ್ನು ರೂಢಿ, ಸಂಪ್ರದಾಯಗಳು, ಮತಧರ್ಮ, ಆಚಾರ ವಿಚಾರತೆ, ಜೀವನ ಶೈಲಿ, ವೈಜ್ಞಾನಿಕ ವ್ಯಾಖ್ಯಾನಗಳು, ಇವೆಲ್ಲವುಗಳನ್ನು ಏನಂತ ಕರೀತಾರೆ? ಕಾನೂನಿನ ಮೂಲಾಂಶಗಳು ಅಂತೇಳಿ ಕರೀತಾರೆ. ಕಾನೂನು ಹುಟ್ಕೊಂಡು ಬರಲಿಕ್ಕೆ ಅವು ಕಾರಣೀಕರ್ತ ಆದರೂ ಅವು ಮೂಲ ರೂಪದಲ್ಲಿ ನಿಂತುಕೊಂಡು ಇಂಥ ಸರ್ವರಿಂದಲೂ ಒಪ್ಪಿಕೊಳ್ಳಬಹುದಾದ ನಿಯಮಗಳಿಗೆ, ಸರ್ವರಿಂದಲೂ ಒಪ್ಪಿಕೊಳ್ಳಬಹುದಾದಂಥ ನಿಯಮಗಳಿಗೆ ರಾಜ್ಯವು ಮಾನ್ಯತೆಯನ್ನು ನೀಡಿದಾಗ ಅವು ಕಾನೂನುಗಳಾಗಿ ಪರಿವರ್ತನೆಯನ್ನು ಹೊಂದುತ್ತವೆ. ಇನ್ನು ಈ ಕಾನೂನುಗಳು ಲಿಖಿತ, ಸ್ಪಷ್ಟ, ನಿರ್ದಿಷ್ಟ ಹಾಗೂ ಖಚಿತವಾಗಿದ್ದು ಸಾರ್ವತ್ರಿಕವಾಗಿ ಜಾರಿಗೆ ಬರುತ್ತವೆ. ಈ ಕಾನೂನುಗಳು ಬರಹದ ರೂಪದಲ್ಲಿರ್ತವೆ, ನಿರ್ದಿಷ್ಟವಾಗಿರ್ತವೆ, ಖಚಿತವಾಗಿರ್ತವೆ, ನಿಖರವಾಗಿರ್ತವೆ ಮತ್ತು ಸಾರ್ವತ್ರಿಕವಾಗಿ ಅನ್ವಯ ಆಗ್ತವೆ. ವಿವಾಹವಾಗಲು ಹೆಣ್ಣಿಗೆ ಕನಿಷ್ಠ 18 ವರ್ಷಗಳ ವಯಸ್ಸು, ಗಂಡಿಗೆ ಕನಿಷ್ಠ 21 ವರ್ಷಗಳ ವಯಸ್ಸು ಆಗಿರಲೇಬೇಕು ಎಂದರೆ ಆ ರಾಜ್ಯದ, ಆ ದೇಶದ ಒಳಗೆ ಜೀವನವನ್ನು ನಡೆಸ್ತಾ ಇರ್ತಕ್ಕಂಥ ಪ್ರತಿ ಹೆಣ್ಣಿಗೂ ಪ್ರತಿ ಗಂಡಿಗೂ ಆ ನಿಯಮವು ಅನ್ವಯ ಆಗ್ತದೆ. ಕೆಲವರಿಗೆ ಅನ್ವಯ ಆಗಿ ಕೆಲವರಿಗೆ ಅನ್ವಯ ಆಗಲ್ಲ ಅನ್ನೋದಿಲ್ಲ. ಅದಕ್ಕೋಸ್ಕರವೇ ಕಾನೂನಿನ ಮುಂದೆ ಸರ್ವರು ಸಮಾನರು ಅಂತೇಳಿ ನಾವು ಅದನ್ನು ಕರೆದ್ವಿ. ಅಂಥ ಒಂದು ನಿಯಮ ಎಲ್ಲರಿಗೂ ಸರ್ವವಾಗಿ, ಸಾರ್ವತ್ರಿಕವಾಗಿ, ಎಲ್ಲರಿಗೂ ಸಾಮೂಹಿಕವಾಗಿ ಅನ್ವಯವಾಗತಕ್ಕಂಥ, ರಾಜ್ಯದಿಂದ ಅನುಮೋದನೆಗೆ ಒಳಪಟ್ಟಿರ್ತಕ್ಕಂಥ ನಿಯಮಗಳನ್ನು ನಾವೇನಂತ ಕರೆದ್ವಿ? ಕಾನೂನುಗಳು ಅಂತ ಕರೆದ್ವಿ. ಆ ನಿಯಮಗಳು ಎಂಥವು? ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳು. ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ನಾವೇನಂತ ಕರೆದ್ವಿ? ಕಾನೂನು ಅಂತೇಳಿ ಕರೆದ್ವಿ. ಇನ್ನು ಈ ಕಾನೂನಿಗೆ ಅನೇಕ ರಾಜ್ಯನೀತಿ ಚಿಂತಕರುಗಳ ನಡುವೆ ಒಮ್ಮತವಾದಂಥ ಅಭಿಪ್ರಾಯಗಳಿಲ್ಲ. ಅನೇಕ ರಾಜನೀತಿ ಚಿಂತಕರುಗಳು ತಮ್ಮದೇ ಆದ ಧಾಟಿನಲ್ಲಿ, ತಮ್ಮದೇ ಆದ ಶೈಲಿಯಲ್ಲಿ, ತಮ್ಮದೇ ಆದಂಥ ಒಂದು ದೃಷ್ಟಿಕೋನದಲ್ಲಿ ಆ ಕಾನೂನನ್ನು ಏನು ಮಾಡ್ತಾರೆ? ಅದಕ್ಕೆ ಒಂದು ಅರ್ಥ ವಿವರಣೆಯನ್ನು ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದರಲ್ಲಿ ಜಾನ್ ಆಸ್ಟಿನ್ ಅಂತಕ್ಕಂಥವ್ರು ಹೇಳ್ತಾರೆ, ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು. ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು. ಇಲ್ಲಿ ನೋಡ್ರಿ, ನಮ್ಮ ರಾಜಕೀಯ ಚಿಂತನೆಗಳು ಮತ್ತು ರಾಜ್ಯಶಾಸ್ತ್ರ ಬೆಳೆದು ಬಂದಂಥ ದಾರಿ ಏನಿದೆಯಲ್ಲ, ಅಲ್ಲಿ ಅನೇಕ ಸಿದ್ಧಾಂತಗಳು ಇದ್ದಾವೆ. ದೈವಿಕ ಸಿದ್ಧಾಂತ, ಜೈವಿಕ ಸಿದ್ಧಾಂತ, ಶಕ್ತಿ ಸಿದ್ಧಾಂತ, ಹೀಗೆ ಅನೇಕ ಸಿದ್ಧಾಂತಗಳು ಅಲ್ಲಿ ಬೆಳವಣಿಗೆಯಾಗಿ ಬಂದಿದ್ದಾವೆ. ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡುವ ಆಜ್ಞೆಯೇ ಕಾನೂನು. ಜಾನ್ ಆಸ್ಟಿನ್ ರವರ ಪ್ರಕಾರ ಕನಿಷ್ಠ ನಿರ್ದಿಷ್ಟವಾಗಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿಯು ಕನಿಷ್ಠ ವ್ಯಕ್ತಿಗೆ ನೀಡ್ತಕ್ಕಂಥ ಆಜ್ಞೆಯೇ ಕಾನೂನು. ದಿ ಆರ್ಡರ್ಸ್ ಆಫ್ ಹೈಯರ್ ಅಥಾರಿಟಿ, ಆರ್ಡರ್ಸ್ ಆಫ್ ಹೈಯರ್ ಪರ್ಸನ್
to the lower person is called as law. is called as law. ಆದರೆ ನಾವು ಇದನ್ನು ಶ್ರೇಷ್ಠವಾಗಿರುವ ವ್ಯಕ್ತಿ ಕನಿಷ್ಠ ವ್ಯಕ್ತಿಗೆ ನೀಡತಕ್ಕಂಥ ಆದೇಶಗಳು ಕಾನೂನುಗಳು. ಇದು ಜಾನ್ ಆಸ್ಟಿನ್ ರವರ ಪ್ರಕಾರ. ಇನ್ನು ಹಾಲೆಂಡ್ ಅಂತಕ್ಕಂಥವ್ರು ಹೇಳ್ತಾರೆ, ಒಂದು ರಾಜಕೀಯ ಸಾರ್ವಭೌಮ ಅಧಿಕಾರ ಸ್ಥಾನದಿಂದ ಜಾರಿಗೆ ಬರುವ ಮಾನವ ಬಾಹ್ಯ ಚಟುವಟಿಕೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ನಿಯಮವೇ ಕಾನೂನು. ರಾಜಕೀಯ ಸಾರ್ವಭೌಮ ಅಧಿಕಾರ ಸ್ಥಾನದಿಂದ ಅಂದರೆ ಪರಮಾಧಿಕಾರಯುಕ್ತ ಸ್ಥಾನದಿಂದ ಜಾರಿಗೆ ಬರುವ ಮಾನವನ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಸಾಮಾನ್ಯ ನಿಯಮಗಳು. ಸಾಮಾನ್ಯ ನಿಯಮಗಳು ಅಂದರೆ ಏನು? ಎಲ್ಲರಿಗೂ ಅನ್ವಯವಾಗ್ತಕ್ಕಂಥ ನಿಯಮಗಳನ್ನು ನಾವೇನಂತ ಕರಿಬೋದು? ಕಾನೂನು ಅಂತೇಳಿ ಕರಿಬೋದು ಅಂತೇಳಿ ಹಾಲೆಂಡ್ ಅಂತಕ್ಕಂಥವ್ರು ಹೇಳ್ತಾರೆ. ಇನ್ನು ವುಡ್ರೋ ವಿಲ್ಸನ್ ಅಂತಕ್ಕಂಥವ್ರು ಹೇಳ್ತಾರೆ, ಸ್ಥಿರಪಟ್ಟ ವಿಚಾರಗಳು ಮತ್ತು ರೂಢಿಗಳು ಸಾರ್ವಜನಿಕ ಒಪ್ಪಿಗೆಯ ನಂತರ ಸರ್ಕಾರದ ಕಕ್ಷೆಗೆ ಬಂದಾಗ ಅವು ಕಾನೂನು ಆಗುತ್ತವೆ. ಸ್ಥಿರಪಟ್ಟ ವಿಚಾರಗಳು ಮತ್ತು ರೂಢಿಗಳು ಸಾರ್ವಜನಿಕ ಒಪ್ಪಿಗೆಯ ನಂತರ ಸರ್ಕಾರದ ಕಕ್ಷೆಗೆ ಬಂದಾಗ ಅವು ಕಾನೂನು ಆಗುತ್ತವೆ. ಇಲ್ಲಿ ಸ್ಥಿರಪಟ್ಟ ರೂಢಿ ಮತ್ತು ಸಾರ್ವಜನಿಕ ರೂಢಿಗಳು ಸಾರ್ವಜನಿಕ ಒಪ್ಪಿಗೆಯನ್ನು ಪಡೆದಾದ ಮೇಲೆ, ಹೌದು ಹೀಗಿದ್ದರೆ ಚೆನ್ನಾಗಿರ್ತದೆ, ಹೀಗೆಲ್ಲ ಮಾಡಿದರೆ ಚೆನ್ನಾಗಾಗ್ತದೆ ಅನ್ನುವುದು ಸಾರ್ವಜನಿಕರೆಲ್ಲರ ಒಪ್ಪಿಗೆಯನ್ನು ಪಡೆದಾದ ಮೇಲೆ ಸರ್ಕಾರದ ಕಕ್ಷೆಗೆ ಬಂದಾಗ, ಸರ್ಕಾರವು ಕೂಡ ಅದನ್ನು ಅನುಮೋದನೆಯನ್ನು ಮಾಡಿದಾಗ ಅವುಗಳನ್ನು ನಾವು ಕಾನೂನುಗಳು ಅಂತೇಳಿ ಕರೀತೇವೆ ಅಂತಾರೆ. ಇನ್ನು TH ಗ್ರೀನ್ ಅಂತಕ್ಕಂಥವ್ರು ಹೇಳ್ತಾರೆ, ರಾಜ್ಯ ಜಾರಿಗೆ ತರುವ ಹಕ್ಕು ಮತ್ತು ಕರ್ತವ್ಯಗಳ ವ್ಯವಸ್ಥೆಯೇ ಕಾನೂನು. ರಾಜ್ಯ ಜಾರಿಗೆ ತರುವ ಹಕ್ಕು ಮತ್ತು ಕರ್ತವ್ಯಗಳ ವ್ಯವಸ್ಥೆಯೇ ಕಾನೂನುಗಳು ಅಂತ ಹೇಳ್ತಾರೆ. ಈ ರಾಜ್ಯ ಜಾರಿಗೆ ತರತಕ್ಕಂಥ ಹಕ್ಕು ಮತ್ತು ಕರ್ತವ್ಯಗಳ ವ್ಯವಸ್ಥೆಯನ್ನು ನಾವು ಕಾನೂನು ಅಂತೇಳಿ ಕರಿಬೋದು ಅನ್ನೋದು TH ಗ್ರೀನ್ ಅಂತಕ್ಕಂಥ ಸಿದ್ಧಾಂತಿಯ ಒಂದು ವ್ಯಾಖ್ಯಾನ ಆಗಿರ್ತದೆ. ಒಟ್ಟಾರೆಯಾಗಿ ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಕಾನೂನುಗಳೆನ್ನುತ್ತಾರೆ. ವ್ಯಕ್ತಿಯ ಬಾಹ್ಯ ಚಟುವಟಿಕೆಗಳನ್ನು ನಿಯಂತ್ರಿಸುವ ನಿಯಮಗಳನ್ನು ಕಾನೂನುಗಳು ಅಂತೇಳಿ ಕರೀತಾರೆ. ಇನ್ನು ಈ ಕಾನೂನುಗಳಲ್ಲಿ ಅನೇಕ ವಿಧದ ಕಾನೂನುಗಳು ಬರ್ತವೆ. ಮುಂದಿನ ತರಗತಿಯಲ್ಲಿ ಕಾನೂನಿನ ವಿಧಗಳು ಎನ್ನುವ ತಲೆಬರಹದ ಅಡಿಯಲ್ಲಿ ಅವುಗಳನ್ನು ಚರ್ಚೆ ಮಾಡೋಣ.